ಹರಿ 8ನೇ ಅಧ್ಯಾಯದ 16ನೇ ಶ್ಲೋಕ. ಆ ಬ್ರಹ್ಮ ಭುವನಾಲ್ಲೋಕಾಃ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಆ ಬ್ರಹ್ಮ ಭುವನಾತ್ ಲೋಕಾಃ ಪುನಃ ಆವರ್ತಿನಃ ಅರ್ಜುನ ಮಾಂ ಉಪೇತ್ಯ ತು ಕೌಂತೇಯ ಪುನಃ ಜನ್ಮ ನ ವಿದ್ಯತೆ. ಕೌಂತೇಯ ಅಂದ್ರೆ ಕುಂತಿ ಪುತ್ರನೇ ಅಂತ ಅರ್ಥ. ಅಂದ್ರೆ ಈ ವೈಕುಂಠ ಲೋಕ ಅನ್ನೋದೇನಿದೆ ಅದು ಸಾಧಕರಿಗೆ ಮಾತ್ರ ಸಿಗುವಂತ ಲೋಕ, ಸುಮ್ಮನೆ ಸಿಗುವಂತದ್ದಲ್ಲ ಮುಕ್ತಿ. ಆ ಕುಂತಿ ಅನ್ನೋಳು ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹಿಳೆ. ಹಾಗಾಗಿ ಆ ರೀತಿಯಲ್ಲಿ ಯಾರು ಸಾಧನೆಯನ್ನ ಮಾಡಿರ್ತಾರೋ ಅಂಥವರಿಗೆ ಮಾತ್ರ ಸಿಗುವಂಥದ್ದು ಈ ಒಂದು ವೈಕುಂಠ ಲೋಕ. ಹಾಗಾಗಿ ವೈಕುಂಠ ಲೋಕ ಅನ್ನೋದೇನಿದೆ ಅದು ಶಾಶ್ವತ ಲೋಕ ಅಂತ ಹೆಸರು. ಅದು ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ಅಶಾಶ್ವತ ಲೋಕಗಳು. ಯಾಕೆ ಸ್ಥಿರವಾಗಿ ಅದೇ ಲೋಕದಲ್ಲಿ ಕಾಗೋದಿಲ್ಲ. ಪುಣ್ಯ ಕಡಿಮೆ ಆದ್ಮೇಲೆ ಮತ್ತೆ ವಾಪಸ್ ಬರಲೇಬೇಕು. ಅದನ್ನ ಭಗವಂತ ಹೇಳ್ತಾ ಇದ್ದಾನೆ. ಆ ಬ್ರಹ್ಮ ಭುವನಾತ್ ಅಂದ್ರೆ ಬ್ರಹ್ಮಲೋಕ, ಬ್ರಹ್ಮಭುವನ. ಬ್ರಹ್ಮಭುವನ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮದೇವರ ಒಂದು ಭುವನ. ಭುವನ ಶಬ್ದಕ್ಕೆ ಲೋಕ ಅಂತ ಅರ್ಥ, ಅಂದ್ರೆ ಸತ್ಯಲೋಕ. ಚತುರ್ಮುಖ ಬ್ರಹ್ಮದೇವರ ಒಂದು ಲೋಕ ಅಂತ ಏನಿದೆ ಮೇರು ಪರ್ವತ, ಅದನ್ನ ದಾಟಿ ಇರ್ತಕ್ಕಂಥದ್ದು ಊರ್ಧ್ವಲೋಕ, ಬ್ರಹ್ಮದೇವರ ಲೋಕ. ಅಲ್ಲಿಂದ ಆರಂಭಿಸಿಕೊಂಡು ಪೂರ್ತಿ ಕೆಳಗಿನ ಲೋಕಗಳು ಜನೋಲೋಕ, ಜನಾಲೋಕ, ಎಲ್ಲ ಲೋಕಗಳು ಕೂಡ ಏನಾಗಿದ್ದಾವೆ ಪುನರಾವರ್ತಿನಃ, ಮತ್ತೆ ಮತ್ತೆ ಹುಟ್ಟಿ ಬರಬೇಕಾಗಿರತಕ್ಕಂಥ ಲೋಕಗಳು. ಅಂದ್ರೆ ಯಾವುದೇ ಒಂದು ಲೋಕಕ್ಕೆ ಹೋದ್ರೂ ಕೂಡ ಮತ್ತೆ ವಾಪಸ್ ಬರಲೇಬೇಕು. ಅಲ್ಲೇ ಶಾಶ್ವತವಾಗಿ ಇರುವಂತದ್ದು ಅಂತ ವ್ಯವಸ್ಥೆ ಇಲ್ವೇ ಇಲ್ಲ. ಆ ಬ್ರಹ್ಮ ಭುವನಾಥ ಲೋಕಾಹ ಪುನರಾವರ್ತಿನಃ, ಅದೆಲ್ಲವೂ ಕೂಡ ಪುನರಾವರ್ತಿಗಳು. ಅಂದ್ರೆ ಅಲ್ಲಿ ಹೋದವರೆಲ್ಲರೂ ಕೂಡ ಮತ್ತೆ ಮರಳಿ ಜನ್ಮವನ್ನ ಪಡಿಲೇಬೇಕು. ಆದ್ರೆ ಮಾಮುಪೇತ್ಯತು, ಅದೇ ನಾವು ಭಗವಂತನ ಒಂದು ಸಾಮೀಪ್ಯಕ್ಕೆ ಹೋದ್ವಿ ಅಂತ ಆದ್ರೆ ಮಾಮುಪೇತ್ಯತು ಪುನರ್ಜನ್ಮನ ವಿದ್ಯತೆ, ಮತ್ತೆ ಅವನಿಗೆ ಜನ್ಮ, ಜನ್ಮ ಅಂದ್ರೆ ಹುಟ್ಟುವಿಕೆ, ಆ ಹುಟ್ಟುವಿಕೆ ಎಂಬುದಿಲ್ಲ. ಅಂದ್ರೆ ಜನ್ಮ ಅನ್ನೋದು ಬಹಳ ದುಃಖ, ಜನ್ಮಾನಂತರದಲ್ಲಿ ದುಃಖ, ಮರಣ ಎಂಬುದು ಇನ್ನೂ ದುಃಖ. ಈ ಜನ್ಮ, ಜೀವನ, ಮರಣ ಇದೆಲ್ಲವೂ ಕೂಡ ದುಃಖ. ಈ ದುಃಖಕ್ಕೆ ಕಾರಣವಾಗಿರತಕ್ಕಂಥ ಜನ್ಮ, ಜೀವನ, ಮರಣ ಇದ್ಯಾವುದೂ ಕೂಡ ಯಾರಿಗಿಲ್ಲ ಅಂತ ಹೇಳಿದ್ರೆ ಬ್ರಹ್ಮದೇವರ ಲೋಕವನ್ನು ದಾಟಿ ಭಗವಂತನ ಒಂದು ಕರುಣೆಯಿಂದ ಸಿಗುವಂತ ವೈಕುಂಠ ಲೋಕ ಅಂತ ಏನಿದೆ ಅಲ್ಲಿಗಿರತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಜನ್ಮ ಇಲ್ಲ. ಮತ್ತೆಲ್ಲರಿಗೂ ಕೂಡ ಅದು ಇಂದ್ರಾಧಿಪತಿಯಾದ ಇಂದ್ರ, ಅವನ ಆಧಿಪತ್ಯದಲ್ಲಿರತಕ್ಕಂಥ ಸ್ವರ್ಗಲೋಕ ಇರಬಹುದು, ರುದ್ರದೇವರ ಆಧಿಪತ್ಯದಲ್ಲಿರತಕ್ಕಂಥ ಕೈಲಾಸ ಲೋಕ ಇರಬಹುದು, ಅಥವಾ ಚತುರ್ಮುಖ ಬ್ರಹ್ಮದೇವರ ಆಧಿಪತ್ಯದಲ್ಲಿರತಕ್ಕಂಥ ಸತ್ಯಲೋಕ ಇರಬಹುದು. ಅದೆಲ್ಲವೂ ಕೂಡ ಪುನರಾವರ್ತಿನಃ, ಮತ್ತೆ ಮತ್ತೆ ಹುಟ್ಟಿ ಬರಲೇಬೇಕಾಗಿರತಕ್ಕಂತಹ ಲೋಕಗಳು. ಎಲ್ಲೇ ಹೋದ್ರೂ ಕೂಡ ಇರುವಂತದ್ದು ವ್ಯವಸ್ಥೆ ಇಲ್ಲ. ಆದ್ರೆ ಚತುರ್ಮುಖ ಬ್ರಹ್ಮದೇವರ ಲೋಕವನ್ನು ದಾಟಿ ವೈಕುಂಠ ಲೋಕಕ್ಕೆ ಹೋದ್ರು ಅಂತ ಆದ್ರೆ ಅಲ್ಲಿ ಶಾಶ್ವತವಾಗಿರ್ತಾರೆ. ಹಾಗಾಗಿ ಆ ಒಂದು ಪ್ರಯತ್ನ, ಶಾಶ್ವತ ಸುಖದ ಪ್ರಯತ್ನವನ್ನು ನಾವು ಮಾಡಬೇಕು ಹೊರತಾಗಿ ಅಶಾಶ್ವತವಾದ ಸುಖವನ್ನು ಕೊಡತಕ್ಕಂತಹ ಲೋಕಗಳಿಗೆ ಹೋಗುವಂತ ಪ್ರಯತ್ನ ಮಾಡೋದಲ್ವೇ ಅಲ್ಲ. ಅಂದ್ರೆ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ ಹೀಗೆ ಲೋಕಗಳು, 7 ಲೋಕಗಳು, ಊರ್ಧ್ವ ಲೋಕಗಳು ಅಂತ. ಕೆಳಗೆ ಹೇಗೆ ಅತಲ, ವಿತಲ, ಪಾತಾಲ, ಸುತಲ, ತಲಾತಲ, ರಸಾತಲ ಎಂಬುದಾಗೆಲ್ಲ ಕೆಳಗಿನ ಲೋಕಗಳು, ಈ ಭೂಲೋಕದ ಮೇಲೆ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ. ಇಲ್ಲಿ ಯಾವುದೇ ಲೋಕಗಳಿಗೆ ಹೋಗ್ಲಿ ಅದೆಲ್ಲವೂ ಕೂಡ ಪುನರಾವರ್ತಿನಃ, ಪುನರಾವರ್ತಿ, ಮತ್ತೆ ಮತ್ತೆ ಹುಟ್ಟಿ ಬರಬೇಕಾಗಿರ್ತಕ್ಕಂಥ ಸತ್ಯಲೋಕ. ಅದು ಬಹಳ ಎತ್ತರದ ಲೋಕ, ಅದು ಚತುರ್ಮುಖ ಬ್ರಹ್ಮದೇವರ ಲೋಕ. ಅಲ್ಲಿವರೆಗೂ ಆ ಬ್ರಹ್ಮ ಭುವನಾತ್, ಚತುರ್ಮುಖ ಬ್ರಹ್ಮದೇವರ ಭುವನವನ್ನ ಆರಂಭಿಸಿಕೊಂಡು ಅದರಿಂದ ಅದರ ಮೇಲಿರುವುದು ವೈಕುಂಠ. ಸತ್ಯಲೋಕವನ್ನು ದಾಟಿರತಕ್ಕಂಥದ್ದು ವೈಕುಂಠ. ಅದರ ಚತುರ್ಮುಖ ಬ್ರಹ್ಮದೇವರ ಲೋಕವನ್ನ ಹಿಡ್ಕೊಂಡು ಅಲ್ಲಿಂದ ಕೆಳಗಿನ ಯಾವುದೇ ಲೋಕಗಳಿಗೆ ಹೋದರೂ ಕೂಡ ಅಲ್ಲಿ ಮತ್ತೆ ಅವರು ಹುಟ್ಟಲೇಬೇಕಾದದ್ದು, ಅಲ್ಲೇ ಶಾಶ್ವತವಾಗಿರುವಂತ ವ್ಯವಸ್ಥೆ ಇಲ್ಲ ಅನ್ನೋದನ್ನು ಕೃಷ್ಣ ಹೇಳ್ತಿದ್ದಾನೆ. ಅರ್ಜುನ ಅಂತ ಸಂಬೋಧನೆ. ಅರ್ಜುನ ಅಂದ್ರೆ ಬಿಳಿ ಬಣ್ಣ ಅಂತ ಅರ್ಥ. ಬಿಳಿ ಬಣ್ಣ ಅನ್ನೋದು ಸಾತ್ವಿಕತೆಯ ಸಂಕೇತ. ಯಾರು ಸಾತ್ವಿಕರಾಗಿರ್ತಾರೋ ಅಂತ
ಅಂತಹ ಸಾತ್ವಿಕರಿಗೆ ಮಾತ್ರ ಸಿಗುವಂಥದ್ದು ವೈಕುಂಠ ಲೋಕ, ಎಲ್ಲರಿಗೂ ಸಿಗುವಂಥದ್ದಲ್ಲ. ನೀನು ಪರಮ ಸಾತ್ವಿಕನಾಗಿದ್ದೀಯಾ, ನೀನು ಅಂತಹ ಮುಕ್ತಿಗೆ ಯೋಗ್ಯನಾಗಿದ್ದೀಯಾ ಅನ್ನೋ ಒಂದು ಸಂದೇಶವನ್ನ ಕೊಡ್ತಾ, ಜೊತೆಗೆ ಕೌಂತೆಯ ಕುಂತಿ ಪುತ್ರ, ಕುಂತಿ ದೊಡ್ಡ ಸಾಧಕ ಮಹಿಳೆ, ಆ ಸಾಧಕ ಮಹಿಳೆಯ ಮಗನಾಗಿರ್ತಕ್ಕಂಥ ನೀನು ಕೂಡ ಅಂಥದ್ದೇ ಒಬ್ಬ ಸಾಧಕನಾಗಿದ್ದೀಯಾ ಎಂತಕ್ಕಂಥ ವಿಚಾರವನ್ನು ಕೂಡ ತಿಳಿಸಿ ಹೇಳತಕ್ಕಂಥ ಮಾತು. ಅರ್ಜುನ, ಎಲೆ ಅರ್ಜುನನೇ, ಆ ಬ್ರಹ್ಮ ಭುವನಾತ್ ಲೋಕ, ಆ ಬ್ರಹ್ಮ ಅಂತ ಹೇಳಿದ್ರೆ ಬ್ರಹ್ಮ ಲೋಕವನ್ನ ಆರಂಭಿಸಿಕೊಂಡು ಆ ಬ್ರಹ್ಮ ಭವನಾತ್, ಭುವನ ಅಲ್ಲ, ಕೆಲವು ಕಡೆ ಭುವನ ಇದೆ, ಕೆಲವು ಕಡೆ ಭವನ ಇದೆ. ಆ ಬ್ರಹ್ಮ ಭವನ ಅಂದ್ರೆ ಅವನ ಒಂದು ಲೋಕ, ಅವನ ಒಂದು ಸ್ಥಾನ ಅಂತ ಅರ್ಥ. ಬ್ರಹ್ಮ ಭವನದಿಂದ ಆರಂಭಿಸಿಕೊಂಡು, ಹೇಗೆ ಭಾರತ ಇಲ್ಲಿಂದ ಇಲ್ಲಿವರೆಗಿದೆ ಅಂದ್ರೆ ಆ ಸೇತು ಹಿಮಾಚಲ, ಆ ಸೇತು ಅಂದ್ರೆ ಸೇತುವೆಯಿಂದ ಆರಂಭಿಸಿಕೊಂಡು, ಸೇತುವೆ ಅಂದರೆ ರಾಮಸೇತುವೆಯಿಂದ ಆರಂಭಿಸಿಕೊಂಡು ಹಿಮಾಚಲದವರೆಗೆ ಭಾರತ ದೇಶ ಅಂತ ಆ ಸೇತು ಹಿಮಾಚಲ. ಹಾಗೆ ಆ ಬ್ರಹ್ಮ ಭವನ ಅಥವಾ ಆ ಬ್ರಹ್ಮ ಭುವನ, ಬ್ರಹ್ಮದೇವರ ಸ್ಥಾನ ಅಂದ್ರೆ ಸತ್ಯಲೋಕ, ಅಲ್ಲಿಂದ ಆರಂಭಿಸಿಕೊಂಡು ಅಂದ್ರೆ ಅದೇ ಪೂರ್ತಿ ಎತ್ತರ, ಅದರ ಮೇಲಿರೋದು ವೈಕುಂಠ. ಅಲ್ಲಿಂದ ಆರಂಭಿಸಿಕೊಂಡು ಬೇರೆ ಯಾವುದೇ ಕೆಳಗಿನ ಲೋಕಗಳಿಗೆ ಹೋದರೂ ಕೂಡ ಅವೆಲ್ಲವೂ ಕೂಡ ಪುನರಾವರ್ತಿನಃ, ಮತ್ತೆ ಭೂಮಿಗೆ ಬರಲೇಬೇಕು. ಅವರ ಪುಣ್ಯ ಕಡಿಮೆ ಆಯಿತು ಅಂದಮೇಲೆ ಭೂಮಿಯಲ್ಲಿ ಮತ್ತೆ ಮನುಷ್ಯನಾಗಿಯೋ, ಪ್ರಾಣಿಯಾಗಿಯೋ, ಪಕ್ಷಿಯಾಗಿಯೋ, ಮರಗಿಡ ಬಳ್ಳಿಯಾಗಿಯೋ ಹುಟ್ಟಲೇಬೇಕು. ಆದರೆ ಕೌಂತೆಯ, ಎಲೆ ಕುಂತಿ ಪುತ್ರನೇ, ಮಾಮುಪೇತ್ಯ, ನನ್ನನ್ನ ಸೇರಿದಂತಹ ವ್ಯಕ್ತಿಗೆ ಮಾಮುಪೇತ್ಯ ಅಂತಹ ಸಾಧಕನಿಗೆ ಪುನರ್ಜನ್ಮ, ಮತ್ತೆ ಹುಟ್ಟುವಿಕೆ, ಮತ್ತೆ ಈ ಭೂಲೋಕದಲ್ಲಿ ಹುಟ್ಟುವಿಕೆ ಎಂಬುದು ನ ವಿದ್ಯತೆ, ಇರುವುದಿಲ್ಲ. ಅಲ್ಲಿಗೆ ಯಾರಿಗೆ ಪುನರ್ಜನ್ಮ ಅಂದ್ರೆ ವೈಕುಂಠ ಲೋಕ ಬಿಟ್ಟು ಮತ್ತೆ ಯಾವುದೇ ಲೋಕಕ್ಕೆ ಹೋದರೂ ಕೂಡ ಅವರೆಲ್ಲರಿಗೂ ಕೂಡ ಪುನರ್ಜನ್ಮ ಇದ್ದೇ ಇದೆ. ವೈಕುಂಠಕ್ಕೆ ಹೋಗ್ತಕ್ಕಂಥ ವ್ಯಕ್ತಿಗೆ ಮಾತ್ರ ಪುನರ್ಜನ್ಮ ಎಂಬುವಂಥದ್ದು ಇಲ್ಲ ಎಂಬ ಅಂಶವನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಆ ಬ್ರಹ್ಮ ಭುವನ ಲೋಕಾ ಪುನರಾವರ್ತಿನೋರ್ಜುನ, ಮಾಮುಪೇತ್ಯ ತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಶ್ರೀಕೃಷ್ಣಾರ್ಪಣ.